ಪ್ರಾರಂಭದಲ್ಲಿ ಮಂಡ್ಯದ ಗಂಡು, ಕರ್ನಾಟಕದ ಕರ್ಣ ಅನ್ನುವಂತಹ ಹೆಸರನ್ನ ಪಡೆದಂತ ಚಲನಚಿತ್ರ ರಂಗದಲ್ಲಿ ತಮ್ಮದೇ ಆಗಿರುವಂತಹ ಒಂದು ದೊಡ್ಡ ಪ್ರಭಾವವನ್ನ ಬೀರಿರುವಂತ ಅವರ ಅಂಬರೀಷ್ ಅವರ ಶ್ರೀಮತಿಯವರಾಗಿರುವಂತ ಮತ್ತು ಸ್ವಾಭಿಮಾನದ ಸಂಸದರಾಗಿ ಮಂಡ್ಯದಲ್ಲಿ ಒಂದು ಹೊಸ ಅಲೆಯನ್ನ ಸೃಷ್ಟಿ ಮಾಡಿರುವಂತ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದರಾಗಿ 2009ರಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಸಂಸದರಾಗಿ ಅನಿವಾರ್ಯ ಕಾರಣದಿಂದ ಬೇರೆ ಪಕ್ಷದಲ್ಲಿ ಕಾಂಗ್ರೆಸ್ನ ರಾಜ್ಯ ಉಪಾಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಂತ ಶ್ರೀಯುತ ಎಸ್ ಶಿವರಾಮೇಗೌಡರು ಇವತ್ತು ನಮ್ಮ ಪಕ್ಷವನ್ನ ಸೇರ್ಪಡೆಗೊಳ್ಳಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ಬಿಜಾಪುರ ಜಿಲ್ಲೆಯ ಯುವ ನಾಯಕರು, ಸಚಿವರಾಗಿರುವಂತಹ ಶಿವಾನಂದ್ ಪಾಟೀಲ್ ಅವರ ಸೋದರರ ಮಗ ಶ್ರೀಯುತ ಹರ್ಷಗೌಡ ಶಿವಶರಣ ಪಾಟೀಲ್ ಅವರು ಕೂಡ ಇವತ್ತು ನಮ್ಮ ಪಕ್ಷವನ್ನ ಸೇರ್ಪಡೆಗೊಳ್ಳಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ಕ್ರಿಕೆಟ್ ರಂಗದಲ್ಲಿ ಕ್ರಿಕೆಟ್ ಆಟಗಾರರಾಗಿ, ತರಬೇತುದಾರರಾಗಿ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಏರ್ ಇಂಡಿಯಾ ಕಂಪನಿಯಲ್ಲಿ ಕಾರ್ಯವನ್ನ ನಿರ್ವಹಿಸಿರುವಂತ ಶ್ರೀ ದೊಡ್ಡ ಗಣೇಶ್ ಅವರು ಕೂಡ ನಮ್ಮ ಪಕ್ಷವನ್ನ ಸೇರ್ಪಡೆಗೊಳ್ತಿದ್ದಾರೆ. ಅವರಿಗೂ ಸ್ವಾಗತವನ್ನ ಬಯಸ್ತೇನೆ. ಹಿಂದೆ ನಮ್ಮ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಅನಿವಾರ್ಯ ಕಾರಣದಿಂದ ಬೇರೆ ಪಕ್ಷದಲ್ಲಿದ್ದಂತ ಶ್ರೀಮತಿ ಗಾಯತ್ರಿ ತಿಮ್ಮಾರೆಡ್ಡಿ ಗೌಡ ಅವರು ನಮ್ಮ ಪಕ್ಷವನ್ನ ಸೇರ್ಪಡೆಗೊಳ್ತಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದವರಾಗಿರುವಂತ ಎಪಿಎಂಸಿ ಅಧ್ಯಕ್ಷರೂ ಆಗಿರುವಂತ ಅವರ ತಂದೆಯವರು 2 ಬಾರಿ ಎಕ್ಸ್-MLCನೂ ಆಗಿದ್ದಂತ ಶ್ರೀ ಶ್ರೀನಿವಾಸ್ ಅವರು ಉತ್ತರ ಕನ್ನಡದವರು, ಅವರು ಸೇರ್ಪಡೆಗೊಳ್ತಿದ್ದಾರೆ. ಅವರಿಗೂ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಪ್ರಮುಖ ನಾಯಕರಾಗಿರುವಂತಹ ತುಕಾರಾಮ್ ಗೌಡ ಪಾಟೀಲ್ ಅವರು ಇವತ್ತು ಪಕ್ಷವನ್ನ ಸೇರ್ಪಡೆಗೊಳ್ತಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಇವರ ಜೊತೆಗೆ ಈ ಎಲ್ಲ ನಾಯಕರ ಜೊತೆಗೆ ಹಲವಾರು ನಾಯಕರುಗಳು ಬೇರೆ ಬೇರೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ವಿವಿಧ ರಾಜಕೀಯ ಪಕ್ಷಗಳಲ್ಲಿ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇದ್ದಂತವರು ಎಲ್ಲರೂ ಇವತ್ತು ಇವರೊಟ್ಟಿಗೆ ಪಕ್ಷವನ್ನ ಸೇರ್ಪಡೆಗೊಳ್ತಾ ಇದ್ದಾರೆ. ಅದರಲ್ಲಿ ಪ್ರಭುರಾಜ್ ಎಸ್ ಪಾಟೀಲ್ ಇವರು ಕಳೆದ 40 ವರ್ಷಗಳಿಂದ ಕಾಂಗ್ರೆಸ್ಸಿನ ಕಟ್ಟ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಂತವರು. ಅವರು ಇವತ್ತು 40 ವರ್ಷಗಳಿಂದ ಕಾಂಗ್ರೆಸ್ಸಿನ ಪಕ್ಷವನ್ನ ತೊರೆದು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ. ಇನ್ನೊಬ್ಬರು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಗಂಗಾವತಿ ವೀರಭದ್ರಗೌಡರವರು, ಇನ್ನೊಬ್ಬರು ಶಿವರಾಜ್ ಗೌಡ ಅವರು ಮಾಜಿ ನಿರ್ದೇಶಕರು ಎಪಿಎಂಸಿ ಗಂಗಾವತಿ, ಶ್ರೀನಿವಾಸ್ ಮುಳ್ಳುಪುಡಿ ಗ್ರಾಮ ಪಂಚಾಯಿತಿ ಸದಸ್ಯರು, ರಾಜು ಮಾಜಿ ನಗರಸಭೆ ಸದಸ್ಯರು, ಲೋಕಶಪ್ಪ ನರಸಾಪುರ್ ನಿರ್ದೇಶಕರು, ಕೊಪ್ಪಳ ಜಿಲ್ಲಾ ಸಹಕಾರ ಒಕ್ಕೂಟ, ಭುಜುಬಲಿಗೌಡ ಜೈನ್, ಶ್ರೀಯುತ ಪಂಪನಗೌಡರವರು ಹುಲಿಗಿ, ಮಂಟಪ್ಪ ನಾಡಗೌಡ್, ಹೀಗೆ ನೂರಾರು ಜನ ಕಾರ್ಯಕರ್ತರು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ದೇಶದ ಅಭಿವೃದ್ಧಿ ಕಾರ್ಯವನ್ನ ನೋಡಿ ರಾಷ್ಟ್ರೀಯತೆ ವಿಚಾರಕ್ಕೆ ಒಳಪಟ್ಟು ಇವತ್ತು ನಮ್ಮ ಪಕ್ಷವನ್ನ ಸೇರ್ಪಡೆಗೊಳ್ತಾ ಇದ್ದಾರೆ. ಆ ಎಲ್ಲ ಬೆಂಬಲಿಗರಿಗೆ ಭಾರತೀಯ ಜನತಾ ಪಾರ್ಟಿಗೆ ನಾನು ಹೃತ್ಪೂರ್ವಕವಾಗಿರುವಂತಹ ಸ್ವಾಗತವನ್ನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.